ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಸನ್ಮಾನ್ಯ ಶ್ರೀ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಈ RSS ಅಂತಕ್ಕಂಥ ಒಂದು ಅನಧಿಕೃತ ಸಂಘಟನೆ ಅನಧಿಕೃತವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದರ ತರುವಾಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕದಡುವಂತ ಈ ಸಂಘಟನೆ ಇದರ ಉದ್ದೇಶ ಏನು, ಇದರ ನಿಲುವುಗಳೇನಂತ ಇದರ ಸ್ಪಷ್ಟನೆಯನ್ನ ಕೇಳ್ತಕ್ಕಂಥ ಒಬ್ಬ ಜವಾಬ್ದಾರಿ ಗೃಹ ಮಂತ್ರಿ ಕೆಲಸ. ಹಾಗಾಗಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅದರ ಸರಸಂಘ ಚಾಲಕ ಆಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದು ಪ್ರಶ್ನೆಯನ್ನ ಕೇಳಿದ್ದಾರೆ. ಆದ್ರೆ ಆ ಪತ್ರಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಅವರ ಜವಾಬ್ದಾರಿ. ಆದ್ರೆ ಈ ದೇಶದ ಸಂವಿಧಾನವನ್ನೇ ಗೌರವಿಸದಂತ ವ್ಯಕ್ತಿಗಳು RSS ನವರು. ಹಾಗಾಗಿ ಮೋಹನ್ ಭಾಗವತ್ ಕೂಡ ಇವತ್ತು ಸರ್ಕಾರಕ್ಕೆ ಉತ್ತರವನ್ನ ಕೊಡದೆ ಅದರ ಗುಲಾಮರಾಗಿರ್ತಕ್ಕಂಥ RSS ನ ಗುಲಾಮರಾಗಿರ್ತಕ್ಕಂಥ ನಮ್ಮದೇ ದಲಿತ ಸಮುದಾಯದವರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಇವತ್ತು ನಾಚಿಕೆ ಆಗ್ತಿದೆ. ಅಂತ ಸಂಸದರಾಗಿ ಹಿರಿಯರಾಗಿ ಒಬ್ಬ ರಮೇಶ್ ಜಿಗಜಿಣಗಿ ಅವರು ಮಾತಾಡ್ತಾರೆ, ದಲಿತರಾಗಿರ್ತಕ್ಕಂಥ ನಿನ್ಗ್ಯಾಕ RSS ವಿಷಯ, ಅದನ್ನ ಕೈ ಹಾಕಿದ್ರೆ ನೀನು ಮಂಡಾಗ್ ಹೋಗ್ತೀಯ ಅಂತಕ್ಕಂಥ ಒಂದು ಧಮ್ಕಿ, ಒಂದು ಭಯದ ವಾತಾವರಣದಲ್ಲಿ ಇವತ್ತು ಗೃಹ ಸಚಿವರಿಗೆ ಮಾತನಾಡಿರ್ತಕ್ಕಂಥದ್ದು. CT ರವಿ ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಈಶ್ವರಪ್ಪ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಿಮ್ಮ ಪದ ಬಳಕೆ ಎಂತದ್ದು, ನಿಮ್ಮ ಶಬ್ದಗಳೆಂತದ್ದು, RSS ಕಲ್ತಿರ್ತಕ್ಕಂಥ ಸಂಸ್ಕೃತಿ ಇದೇನಾ? ಹಾಗಾದ್ರೆ ನಿಮ್ಮನ್ನ ಬೆಂಬಲಿಸಿರೋ ಇನ್ನೇನು ರೀತಿ ಮಾತಾಡ್ತಾರೆ? ಇನ್ನು ಶಾಂತಿ ಕದಡುವ ಪ್ರಚೋದನಕಾರಿ ಹೇಳಿಕೆಗಳಿಂದನೇ ಇವತ್ತು ದೇಶದಲ್ಲಿ ಒಂದು ಅಶುದ್ಧ ವಾತಾವರಣ ನಿರ್ಮಾಣ ಮಾಡ್ತಿದ್ರೆ ಇವಕ್ಕೆ ಯಾವ ಕೂಡ ಇದು ಕಲ್ಯಾಣ ನಾಡು, ಇದು ಬಸವಣ್ಣನ ನಾಡು, ಇದನ್ನ ಕಲ್ಮಶವಾಗಲು ನಾವು ಬಿಡುವುದಿಲ್ಲ ಅಂತಕ್ಕಂಥದನ್ನ ಇವತ್ತು ನಾವೆಲ್ಲ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ. ಈಗಾಗಲೇ ತಮಿಳುನಾಡು ಸರ್ಕಾರ RSS ಬ್ಯಾನ್ ಮಾಡಿದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಈ ಶಾಂತಿ ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನೋದಂದ್ರೆ ಇದು ನಿಜವಾಗಲೂ ಇವತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಕೆಲಸ ಸರ್ಕಾರದಾಗಿರೋದ್ರಿಂದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಈ RSS ಬ್ಯಾನ್ ಮಾಡ್ಬೇಕಂತೇಳಿ ನಮ್ದು ಒತ್ತಾಯ ಇದೆ. ಮೊನ್ನೆ ಮತ್ತು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಇವತ್ತು ಗೃಹ ಸಚಿವರಿಗೆ ಇಂಥ ಧಮಕಿಯನ್ನು ಹಾಕ್ತಿರೋದ್ರೆ ಸಾಮಾನ್ಯ ನಾಗರಿಕರಾದಂತ ಅವರ ಜವಾಬ್ದಾರಿ ಏನು ಅಂತ ಹೇಳಿ ಇವತ್ತು ಎಲ್ರಿಗೂ ಒಂದು ವಾತಾವರಣ, ಕೆಟ್ಟ ವಾತಾವರಣ ನಿರ್ಮಾಣಕ್ಕೆ ಕಾಯ್ಗಿರ್ತಕ್ಕಂಥದ್ದು. ಇದನ್ನ ಇವತ್ತು ನಾವು DK ಶಿವಕುಮಾರ್ ಸಾಹೇಬರಿಗೆ ಮತ್ತೆ ಇಡೀ ಅವರ ಕ್ಯಾಬಿನೆಟ್ಗೆ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಿಲ್ಲಲು ನಾವು ಇವತ್ತು ಮನವಿಯನ್ನ ಮಾಡ್ತಾ ಇದ್ದೇವೆ. ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬೆಂಬಲವಾಗಿ ನಿಲ್ಬೇಕು, ಅದು ತಮ್ಮೆಲ್ಲರ ಜವಾಬ್ದಾರಿ ಕೂಡ ಅಂತಕ್ಕಂಥ ಹೇಳಿಕೆ ಇವತ್ತು ಈ ಪ್ರತಿಭಟನೆ ಮೂಲಕ ನಾನು ಹೇಳ್ತಾ ಇದ್ದೀನಿ. ದಿನೇಶ್ ದೊಡ್ಡಮನಿ. ಈ ರಾಜ್ಯದ ಮೊಟ್ಟ ಮೊದಲ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಸಾಹೇಬ್ ಪ್ರಿಯಾಂಕ್ ಖರ್ಗೆ ಅವರಾಗ್ಯಾರ. ಅಂದಿನ ಹಿಡಿದು ಇಂದಿನವರೆಗೆ RSS ನವರಲ್ಲಿ ಒಂದು ತಳಮಳ ಹುಟ್ಟ್ಯದ. ಯಾಕಪ್ಪ ಅಂತಂದ್ರೆ ಇವತ್ತು ರಮೇಶ್ ಜಿಗಣಿ ಅವ್ರು ಹೇಳ್ತಾರ ಪ್ರಿಯಾಂಕ್ ಖರ್ಗೆ ಧಮಕಿ ಕೊಡುವಂತ ಕೆಲಸ ಮಾಡ್ಲತ್ತಾರ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ದಲಿತರೇ ಆಗಿರ್ಬೋದು, ಆದ್ರೂ ದಲಿತರು ಒಬ್ಬರದೇ ಕೆಲಸ ಮಾಡ್ಲಕತ್ತಿಲ್ಲ. ಈ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿ ಹಾಗೂ ಕಟ್ಟ ಕಡೆಯ ಸಮಾಜದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಇವರಿಗೆ ಆಗ್ ಬರಂಗಿಲ್ಲ, ಯಾರಿಗೆ RSS ನವರಿಗೆ. ಅದ್ರ ಸಲುವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಾಯನ್ನು ಹತ್ತಿಕ್ಕುವಂತ ಕೆಲಸ ಈ RSS ಅವರು ಬಿಜೆಪಿದವರು ಮಾಡ್ಲಕತ್ತಾರ. ಈಶ್ವರಪ್ಪ ಅವ್ರು ಆಗಿರ್ಬೋದು, CT ರವಿ ಅವರಾಗಿರ್ಬೋದು, ನಿಮ್ಮಪ್ಪ ಮಾಡಿಲ್ಲ ನೀ ಏನ್ ಮಾಡ್ತೀಯ ಅಂತ ನಿಮ್ಮಪ್ಪ ಏನ್ ಮಾಡ್ತೀನಿ ಮೊದಲು ಅದನ್ನ ತಿಳ್ಕೊ. CT ರವಿ ಅವರೇ, ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನೀವು ಮಾತಾಡ್ಬೇಕಾಗಿತ್ತಂದ್ರ ಮೊದಲು ನೀವು ಸಂವಿಧಾನದ ಬಗ್ಗೆ, ನೀವು ಈ ರಾಜಕೀಯದ ಒಂದು ಅನುಭವದ ಬಗ್ಗೆ ಇಟ್ಕೊಂಡು ಮಾತಾಡ್ರಿ. ಬಾಯಿದಂದ್ರೆ ನಿಮ್ ಬಾಯಿಗೆ ನಾಲ್ಗಿಗೆ ಎಲುಬಿಲ್ಲ ಅಂತೇಳಿ ಮನಬಂದಂತೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರ ಈ ರಾಜ್ಯದ ಜನತೆ ಸುಮ್ ಕುಂದ್ರಂಗಿಲ್ಲ. ಯಾಕಪ್ಪ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರೋದು ರಾಜ್ಯದ ಇಶ್ಯೂ ಅಲ್ಲ, ಇದು ನ್ಯಾಷನಲ್ ಇಶ್ಯೂ ಅದ. ಇದು ಈ ರಾಜ್ಯದ ಹಾಗೂ ರಾಷ್ಟ್ರದ ಏನು RSS ಅವರು ಕೋಮಗಲ್ಭೆ ಎಬ್ಬಿಸುವಂತ ಕೆಲಸ ಮಾಡ್ಲಕತ್ತಾರ. ಆ ಒಂದು ಹತ್ತಿಕ್ಕುವಂತ ಕೆಲಸ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ಲಕತ್ತಾರ. ಈ ನೆಹರು ಅವರು ಮಾಡಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮಾಡಿದ್ರು, ಅದು ಬಿಟ್ಟು ಮೂರನೇ ವ್ಯಕ್ತಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ಲಕತ್ತಾರ. ಈ ಒಂದು ಹತ್ತಿಕ್ಕುವಂತ ಕೆಲಸ ಏನು ನೀವು ಬಿಜೆಪಿ ಅವ್ರು ಮಾಡ್ಲಕತ್ತೀರಿ, ಅದು ನಡೆಯಂಗಿಲ್ಲ. ಅವ್ರ ಜೊತೆಯಲ್ಲಿ ಕರ್ನಾಟಕದ ಮೂಲೆ ಜನ, ಭಾರತ ದೇಶದ ಮೂಲೆ ಜನ ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ನಾವೆಲ್ಲರೂ ಇದ್ದೀವಿ. ಸರ್ಕಾರಕ್ಕೆ ಏನೈತಿ ಅದು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡಲೇ ಇವ್ರೇನು ಧಮಕಿ ಕೊಡುವಂತ RSS ಅವರು ಮತ್ತೆ ಬಿಜೆಪಿದವ್ರು ಮಾಡ್ಲಕತ್ತಾರ. ಪ್ರಿಯಾಂಕ್ ಖರ್ಗೆ ಅವರಿಗೆ SPG ಫೋರ್ಸ್ ಕೊಡ್ಬೇಕನ್ನಂತ ಮಾತನ್ನ ಹೇಳತ್ತೀನಿ. ನಾಳೆಗೆ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಮಾತ್ರ ಸತ್ಯ ಅದ. ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ಯಾಕಂದ್ರೆ ಅವರು ತಮ್ಮ ಸ್ವಂತ ಕೆಲಸ ಮಾಡತ್ತಿಲ್ಲ, ಈ ರಾಜ್ಯದ ಈ ರಾಷ್ಟ್ರದ ಕೆಲಸ ಮಾಡತ್ತಾರ. ಅವರಿಗೆ SPG ಫೋರ್ಸ್ ಕೊಡ್ಬೇಕು ಅಂತೇಳಿ ನಮಗೆ ಕಲಬುರಗಿ ಜಿಲ್ಲಾ ವತಿಯಿಂದ ನಂದೊಂದು ಕೋರಿಕೆ ಇದೆ. ಸರ್, ಇವತ್ತು ಕಲಬುರಗಿ ನಗರದಲ್ಲಿ ನಾವು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಒಂದು ಆಗ್ರಹವನ್ನ ಇಡೀ ದೇಶದ
ಜನತೆಯ ಪರವಾಗಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಏನಪ್ಪಾ ಅಂತಂದ್ರೆ ಭಾರತದ ಸಂವಿಧಾನದ ಆಶಯದಂತೆ ಎಲ್ಲಾ ಆಸ್ತಿಗಳು, ಎಲ್ಲಾ ಸಂಘ ಸಂಸ್ಥೆಗಳು ಸರ್ಕಾರದ ಅಧೀನದಲ್ಲಿ ಬರಬೇಕು. ಅವ್ರ ಆಸ್ತಿ ತೆರಿಗೆ ಆಗಲಿ, ಅವ್ರ ಹಣ ಸಂಗ್ರಹ ಆಗಲಿ, ಅವ್ರು ಏನೇ ಚಟುವಟಿಕೆ ಮಾಡ್ಲಿ ಅದು ಕಾನೂನುಬದ್ಧವಾಗಿರ್ಬೇಕು. ಅವ್ರ ಸಂವಿಧಾನ ಮೀರಿ ಯಾರೇ ಇಲ್ಲ. ಅವ್ರು 100 ವರ್ಷ ಇರ್ಬೋದು, 200 ವರ್ಷ ಅವ್ರ ಬದುಕಿರ್ಬೋದು, ಅವ್ರು ಸತ್ತಿರ್ಬೋದು. ಆದರೆ RSS ನವ್ರು 100 ವರ್ಷ ಹಿಂದ್ಗಡೆನೂ ನೋಂದಣಿ ಇಲ್ಲ. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದೀವಿ ಅಂತಂದ್ರೆ ಸ್ವಾತಂತ್ರ್ಯ ನಂತರ ಸಂವಿಧಾನ ಜಾರಿಯಾಗಿದೆ, ನೀವು ನೋಂದಣಿ ಮಾಡ್ಕೊಳ್ಬೇಕು. ಸಂವಿಧಾನಕ್ಕೆ ಗೌರವ ಕೊಡ್ತೀರಂದ್ರೆ ನೋಂದಣಿ ಮಾಡ್ಕೋಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅವ್ರು ನೋಂದಣಿ ಮಾಡ್ಕೊಳ್ಳಲ್ಲ ಅಂದ್ರೆ ಈ ದೇಶದಲ್ಲಿ ಅಕ್ರಮ ನಡೀತಾ ಇದೆ ಅಂತ ಅರ್ಥ ಅವ್ರ ಮೂಲಕ. ಸೊ ಹಾಗಾಗಿ RSS ಕೂಡಲೇ ನೋಂದಣಿ ಆಗ್ಬೇಕು. ಮತ್ತು ಏನ್ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ಅದು ಅವ್ರೊಬ್ಬರು ಕೂಗಲ್ಲ, ಇಡೀ ದೇಶದ ಕೂಗಿದೆ. ನಾನೊಬ್ಬ ಏನೋ ಒಂದು ಆಸ್ತಿ ಖರೀದಿ ಮಾಡ್ತೀನಿ ಅಂದ್ರೆ ಅದಕ್ಕೆ ನೋಂದಣಿ ಇರುತ್ತೆ. ಎಲ್ಲ ಒಂದು ಹೋರಾಟ ಮಾಡ್ತೀನಿ ಅಂದ್ರೆ ಪೊಲೀಸ್ ಅಧಿಕಾರಿಗಳು ನಮ್ಗೆ ಕೇಳ್ತಾರ, ನೀ ಸ್ಟ್ರೈಕ್ ಮಾಡ್ಬೇಕಾದ್ರೆ ನೋಂದಣಿ ಇದೆ, ಏನು ಪರ್ಮಿಷನ್ ಅದ. ಮತ್ತೆ RSS ಗೆ ಯಾಕೆ ಪರ್ಮಿಷನ್ ಇಲ್ಲ? ಅದೇನು ಸಂವಿಧಾನಕ್ಕಿಂತ ಮೇಲದ ಏನು? ಈ ದೇಶದಕ್ಕಿಂತ ಮೇಲದ ಏನು? ಅದೇ ಈ ದೇಶ ನಡೆಸ್ತದೇನು? ಈ ಎಲ್ಲಾ ಪ್ರಶ್ನೆಗೆ ಹೇಳ್ತಾರೆ ಸರ್. ಅವ್ರಿಗೆ ನಿಜವಾಗ್ಲೂ ದೇಶದ ಬಗ್ಗೆ ಅಭಿಮಾನ ಇತ್ತು, ಸಂವಿಧಾನದ ಬಗ್ಗೆ ಅರಿವಿತ್ತು ಅಂದ್ರೆ ದಯವಿಟ್ಟು RSS ನೋಂದಣಿ ಮಾಡ್ಬೇಕು. ಸಾರ್ವಜನಿಕ ಲೆಕ್ಕಪತ್ರ. ಇವತ್ತು ಪ್ರಿಯಾಂಕರ್ಗೆ ಅವ್ರು 6 ಎಕರೆ ಜಮೀನು ಬಗ್ಗೆ KID ಜಮೀನು ತಗೊಂಡಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಸಿದ್ಧಾರ್ಥ ಬುಧವಾರದ ಬಗ್ಗೆ. ನಾವು ಪ್ರಶ್ನೆ ಮಾಡ್ತೀವಿ ಸಾಹೇಬ್ರೆ, ಇಡೀ ದೇಶ ತುಂಬಾ ಸಾವಿರಾರು ಕೋಟಿ ರೂಪಾಯಿ ಇವತ್ತು RSS ನವರು ಆಸ್ತಿ ಬಿಲ್ಡಿಂಗ್ ಕಟ್ಟಿದ್ರಿ. ಎಲ್ಲಿಂದ ಕಟ್ಟಿದ್ರಿ? ಯಾವ ಹೆಸರ ಮೇಲೆ ನೋಂದಣಿ ಮಾಡ್ಕೊಂಡ್ರಿ? ಅದು ಲೆಕ್ಕ ಕೊಡ್ರಿ ಮೊದಲ, ಆಮೇಲೆ ನಮ್ಮ 6 ಎಕರೆ ಲೆಕ್ಕ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತೀವಿ ಸರ್. ಸುನಿಲ್ ಮಾನ್ಪಡೆ.